ಜೈ ಶ್ರೀ ಕೃಷ್ಣ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರ. ನಮ್ಮ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾನು ಒಂದು ಹೊಸ ರೆಸಿಪಿ ಮಾಡ್ತಾಯಿದ್ದೀನಿ. ರೀಪ್ಲೇಸ್ಮೆಂಟ್ ಖೀರು. ಇದು ಸಬ್ಬಕ್ಕಿದು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದು 2 ನಿಮಿಷದಲ್ಲಿ ಇದನ್ನು ಮಾಡ್ಕೋಬಹುದು. ನನ್ನ ಫ್ರೆಂಡು ಸಬ್ಬಕ್ಕಿ ಖೀರು ಮಾಡಿದ್ರಂತೆ, ಅದಕ್ಕೆ ಕೊಟ್ಟಿದ್ದರು. ಅದು ತುಂಬಾ ಗಟ್ಟಿಯಾಗಿತ್ತು. ಎಲ್ಲರೂ ನಾನು ತಿನ್ನಲ್ಲ ನೀನು ತಿನ್ನಲ್ಲ ಅಂತ ಹೇಳ್ತಾಯಿದ್ರು. ಅದಕ್ಕೆ ನಾನು ಓಕೆ ತಿನ್ನಬೇಡಿ ಅಂತ ಹೇಳಿ ಇದಕ್ಕೇನು ಮಾಡಬೇಕು ಅಂತ ಯೋಚನೆ ಮಾಡಿದೆ. ಯೋಚನೆ ಬಂತು, ಅದಕ್ಕೆ ನಾನು ಹೊಸ ರೆಸಿಪಿನ ಮಾಡ್ತಾಯಿದ್ದೀನಿ. ಇವಾಗ ಒಂದು ಪಾತ್ರೆಗೆ ನಾನು ಕಾಯಿಸಿ ಆರಿಸಿರೋ ಹಾಲನ್ನು ನಾನು ಹಾಕ್ತಾಯಿದ್ದೀನಿ. ಹಾಕಿ ಒಂದು ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಅದಕ್ಕೆ ಕೆನೆ ಕೂಡ ಬಂದಿತ್ತಲ್ಲ, ಅದನ್ನು ಕೂಡ ನಾನು ಅದರಲ್ಲೇ ಸೇರಿಸಿಬಿಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬರಬೇಕು, ಕ್ರೀಮಿ ಆಗಿರಬೇಕು ಇದು ಖೀರ್ ಅಂತ ಹೇಳಿ. ಮತ್ತು ಇದರಲ್ಲಿ ನಾನು ಬಾದಾಮ್ ಮಿಲ್ಕ್ ಪೌಡರ್ ಇರುತ್ತಲ್ವ, ಅದನ್ನು ನಾನು ಪೂರ್ತಿಯಾಗಿ ಹಾಕಿದ್ದೀನಿ. ಇಲ್ಲಿ ನಾನು ಹಾಲು ಒಂದು 2 ಗ್ಲಾಸು ತೊಗೊಂಡಿದ್ದೀನಿ, ದೊಡ್ಡದು ಗ್ಲಾಸು. ಇವಾಗ ಇದು 10 ರೂಪಾಯಿ ಪ್ಯಾಕೆಟ್ ಮಾತ್ರನೇ ಇದು ಬಾದಾಮ್ ಮಿಲ್ಕ್ ಪೌಡ್ರು. ಇದರಲ್ಲಿ ಶುಗರ್ ಕಂಟೆಂಟ್ ಇರುತ್ತಲ್ವ, ಅದಕ್ಕೋಸ್ಕರ ನಾನಿಲ್ಲಿ ಸಕ್ಕರೆ ಒಂದು ಸ್ವಲ್ಪ ಹಾಕೋತೀನಿ. ಯಾಕಂದರೆ ನಾವು ಖೀರ್ ಮಾಡಿದ್ವಲ್ಲ, ಸಬ್ಬಕ್ಕಿ ಖೀರ್ ಇದೆಯಲ್ಲ, ಅದರಲ್ಲಿ ಕೂಡ ಶುಗರ್ ಹಾಕಿರೋದು ಇರುತ್ತಲ್ವ, ಅದಕ್ಕೋಸ್ಕರ ನಾನಿಲ್ಲಿ 2 ಚಮಚನ ಸಕ್ಕರೆ ಹಾಕ್ತಾಯಿದ್ದೀನಿ. ಯಾಕಂದರೆ ಸ್ವೀಟು ಸ್ವಲ್ಪ ಕರೆಕ್ಟ್ ಕ್ವಾಂಟಿಟಿ ಆಗಬೇಕಂದ್ರೆ ನಾವು ಮೇಲಿಂದ ಎಷ್ಟಾದರೂ ಒಂದು ಸ್ವಲ್ಪ ಅದು ಸಕ್ಕರೆನ ಹಾಕ್ಕೊಳ್ಳೇಬೇಕಾಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ 2 ಚಮಚನ ಯೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಇಷ್ಟಿದೆ ಖೀರು, ಸಬ್ಬಕ್ಕಿ ಖೀರು ನೋಡಿ ಎಷ್ಟು ಗಟ್ಟಿಯಾಗಿತ್ತು. ಅದನ್ನು ನಾನು ಇದರಲ್ಲಿ ಒಂದು ಸ್ವಲ್ಪ ಕುದಿಬೇಕಷ್ಟೇ. ಇದು ಒಂದು 2 ನಿಮಿಷ ಕುದಿದೆ. ಇದು ಹಾಲು ಕುದ್ಮೇಲೆ ಅದು ನಾನು ಖೀರನ್ನು ಇದರಲ್ಲಿ ಹಾಕಿದ್ದೀನಿ. ಹಾಕಿಬಿಟ್ಟು ಒಂದು ನಿಮಿಷ ಸಾಕು ಅನಿಸುತ್ತೆ, ಅಷ್ಟು ಕುದಿಸಿದ್ರೆ ಸಾಕು, ಚೆನ್ನಾಗಿರುತ್ತೆ. ಯಾಕಂದರೆ ಇದು ತಣ್ಣಗಾದ್ಮೇಲೆ ತುಂಬಾ ಗಟ್ಟಿಯಾಗಿ ಬಿಡುತ್ತಲ್ವ, ಅದಕ್ಕೋಸ್ಕರ. ನೋಡಿ ಇವಾಗ ಹೇಗೆ ಕಾಣಿಸ್ತಾ ಇದೆ ಅಂತ. ಕಲರ್ ಕೂಡ ಡಿಫ್ರೆಂಟ್ ಆಗಿದೆ ಮತ್ತು ಇಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ರುಚಿಯಾಗಿತ್ತು. ನೀವು ಈ ಥರ ನಿಮ್ಮ ಹತ್ರ ಖೀರ್ ಮಾಡಿದಾಗ ಮಿಕ್ಕಿದ್ರೆ ನೀವು ಈ ಥರ ರೀಪ್ಲೇಸ್ಮೆಂಟ್ ಖೀರನ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಟೇಸ್ಟಿಯಾಗುತ್ತೆ. ನೀವು ಇದನ್ನು ಚಪಾತಿ ಜೊತೆ ಕೂಡ ಹಚ್ಕೊಂಡು ತಿನ್ನಬಹುದು, ಹಾಗೆ ಕೂಡ ಕುಡಿಬಹುದು. 2 in 1 ಥರ ಇದು ತುಂಬ ಚೆನ್ನಾಗಿರುತ್ತೆ. ನನಗೆ ಇದೇ ರೀತಿಯಾಗಿ ನೀವು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮೆಲ್ಲರ ಆಶೀರ್ವಾದ ನನಗೆ ಬೇಕು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹೇಗೆ ಬಂತು ಅಂತ ತಿಳಿಸಿ. ನೀವು ಮತ್ತೆ ಇದನ್ನು ಟ್ರೈ ಮಾಡ್ತೀರಾ ಅಂತ ನನಗೆ ಗೊತ್ತು. ಆದರೂ ಕೂಡ ನಾನು ಹೇಳ್ತಾ ಇದ್ದೀನಿ, ಇದು ಒಂದು ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂತು. ನಾನು ಅಂದ್ಕೊಂಡಿದ್ದಿಲ್ಲ ಇಷ್ಟು ರುಚಿಯಾಗಿರುತ್ತೆ ಅಂತ, ಅಷ್ಟು ರುಚಿಯಾಗಿ ಬಂತು. ಇದೇ ರೀತಿಯಾಗಿ ನನಗೆ ನೀವು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಒಂದು ಸಹಕಾರದಿಂದಲೇ ನನ್ನ ಚಾನಲು ಮಾನಿಟೈಸೇಷನ್ ಆಯಿತು. ಥ್ಯಾಂಕ್ ಯು ಸೋ ಮಚ್. ಬಾಯ್.